ಎಲ್ಲ ನಮಸ್ಕಾರ. ಇವತ್ತು ಮನೆಯಲ್ಲೇ ಶುಚಿ ರುಚಿಯಾಗಿ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ಒಂದು 4-5 ಸ್ಪೂನು. ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಆನಂತರ 1-2 ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆ ಅರಿಶಿನ, ಉಪ್ಪು, ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಎಲ್ಲವನ್ನು ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದು. ನೋಡಿ, ಇದು ಬ್ಯಾಟರ್ ಹೀಗಿರಬೇಕು. ಇದು ಗೋಬಿನ ಹಾಕಿದಾಗ, ಹೂಕೋಸನ್ನು ಹಾಕಿದಾಗ ಅದ್ದಿದ್ರೆ ಹಿಡ್ಕೊಳ್ಳೋ ಥರ, ಅಂಟ್ಕೊಂಡಿರೋ ಥರ ಆಗಬೇಕು. ಇದನ್ನು ಅರಿಶಿನ ಮತ್ತು ಉಪ್ಪಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಹಾಗಾಗಿ ಅರಿಶಿನವಾಗಿ ಕಾಣಿಸ್ತಾ ಇದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಡೈರೆಕ್ಟ್ ಹಾಕೊಳ್ಳೋದು. ಒಂದೊಂದೇ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಳೋದು. ಇದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಕರ್ಕೊಂಡು ಎತ್ಕೊಳ್ಳೋದು. ನೋಡಿ ಎಷ್ಟು ಚಂದ ಬರ್ತಾ ಇದೆ. ಈಗ ಗೋಬಿ ರೆಡಿ ಆಯಿತು. ಇದು ಮಂಚೂರಿಯನ್ಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಉದ್ದುದ್ದ ಸೀಳ್ದಂಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊತಿದ್ದೀನಿ. ಆನಂತರ ಕ್ಯಾಪ್ಸಿಕಮ್ಮು, ಸ್ವಲ್ಪ ಉಪ್ಪು, ಅರ್ಧಂಬರ್ಧ ಬಾಡಿಸ್ಕೊಳ್ಳೋದು, ಸ್ವಲ್ಪ ವಿನೇಗರು, ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು, ಹಾಗೆ ರೆಡ್ ಚಿಲ್ಲಿ ಸಾಸನ್ನು ಹಾಕೋಬೇಕು. ನಾನು ಉಲ್ಟಾ ಹೇಳಿದೆ. ಈ ಸಾಸ್ಗಳೆಲ್ಲ 20-30 ರೂಪಾಯಲ್ಲೆಲ್ಲ ಇವಾಗ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಸೊ ಮನೆಯಲ್ಲೇ ಯಾಕೆ ಮಾಡಬಾರ್ದು ಅಲ್ವರಾ? ನಂತರ ಇದೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಕರ್ದಿಟ್ಕೊಂಡಂಥ ಗೋಬಿ ಸೇರಿಸ್ಕೊಂಡು, ಕೊತ್ತಂಬರಿ ಸೇರಿಸ್ಕೊಂಡು, ಇದ್ದರೆ ಈರುಳ್ಳಿ ಹೂ ಸೇರಿಸ್ಕೊಂಡು ಹುರ್ಕೊಂಡು ರೆಡಿ ಆಗುತ್ತೆ ಗೋಬಿ ಮಂಚೂರಿಯನ್. ಥ್ಯಾಂಕ್ ಯು.